ಜನವರಿ 22ರಂದು ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರು ರಾಮ ಮಂದಿರ ಉದ್ಘಾಟನೆ ಹಾಗೂ ಗರ್ಭಗೃಹದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ ದಿನ ಕೇವಲ ವಿಐಪಿ ಹಾಗೂ ವಿವಿಐಪಿ ಗಣ್ಯ ಅತಿಥಿಗಳಿಗೆ ಮಾತ್ರ ರಾಮ ಮಂದಿರಕ್ಕೆ ಪ್ರವೇಶಾವಕಾಶ ಇತ್ತು. ಆದರೆ ಈಗ ಜನಸಾಮಾನ್ಯರಿಗೂ ರಾಮ ಮಂದಿರ ಪ್ರವೇಶ ಹಾಗೂ ರಾಮಲಲ್ಲಾ ದರ್ಶನಕ್ಕೆ ಅವಕಾಶವಿದ್ದು ಪ್ರತಿದಿನ ಲಕ್ಷ ಭಕ್ತರು ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಪ್ರತಿದಿನ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಭಕ್ತರು ರಾಮಲಲ್ಲಾನ ದರ್ಶನ ಪಡೆಯುತ್ತಿದ್ದಾರೆ. ಅಯೋಧ್ಯೆಗೆ ಬರುವ ಭಕ್ತರು ಸರಿಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಹನುಮಾನ್ಗರಿಗೆ ತೆರಳಿ ಹನುಮನ ಆಶೀರ್ವಾದ ಪಡೆದು ನಂತರ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ದರ್ಶನಕ್ಕೆ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಕೊರೆಯುವ ಚಳಿಯಲ್ಲೂ ಲಕ್ಷಾಂತರ ರಾಮ ಭಕ್ತರು ಹಗಲಿರುಳೆನ್ನದೆ ರಾಮಲಲ್ಲಾ ದರ್ಶನಕ್ಕಾಗಿ ಕಾದು ನಿಲ್ತಿದ್ದಾರೆ. ಜನಮನದ ಈ ಜೀವ